Hello, welcome to Unique Educare Academy. Hello guys, welcome to Unique Educare Academy. ಸೊ ಇಲ್ಲಿ ನಾವು ಇತಿಹಾಸದ ಅಂದ್ರೆ ಅಧ್ಯಾಯ 5 ಹಿಸ್ಟ್ರೀಸ್ ಚಾಪ್ಟರ್ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಇದರ ಬಗ್ಗೆ ಈಗ ಚರ್ಚೆ ಮಾಡೋಣ. ಇದರದ ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೆಗಳು ಮತ್ತೆ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಈಗ ಚರ್ಚೆ ಮಾಡೋಣ. ಸೊ ಅಂದ್ರೆ ಬಿಟ್ಟ ಸ್ಥಳವನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಸೊ ಇದರಲ್ಲಿ ಒಂದೇ ಪ್ರಶ್ನೆ, 19ನೇ ಶತಮಾನವನ್ನ ಇದನ್ನ ಯಾವ ಕಾಲವೆಂದು ಕರೆಯಲಾಗಿದೆ? ಸೊ ಇದರಲ್ಲಿ ಭಾರತೀಯ ಪುನರುಜ್ಜೀವನದ ಕಾಲ. ಸೊ ಇದು ಭಾರತೀಯ ಪುನರುಜ್ಜೀವನ ಕಾಲವನ್ನು ನಾವು 19ನೇ ಶತಮಾನವನ್ನ ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯಲಾಗಿದೆ. ಈಗ ಎರಡನೇ ಪ್ರಶ್ನೆ, ರಾಮ್ ಮೋಹನ್ ರಾಯ್ರವರು ಅಂದ್ರೆ ರಾಜಾ ರಾಮ್ ಮೋಹನ್ ರಾಯ್ರವರು ಯಾವ ಪತ್ರಿಕೆಯನ್ನ ಆರಂಭಿಸಿದರು? ಅವರು ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನ ಆರಂಭಿಸುತ್ತಾರೆ. ಸೊ ಮೂರನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜದ ಸ್ಥಾಪಕರಾರು? ಸೊ ಪ್ರಾರ್ಥನಾ ಸಮಾಜದ ಸ್ಥಾಪಕರಾರು ಅಂದ್ರೆ ಆತ್ಮಾರಾಮ್ ಪಾಂಡುರಂಗ್ ಅವರು. ಇವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿರ್ತಾರೆ. ನಾಲ್ಕನೇ ಪ್ರಶ್ನೆ, ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಆದ್ಯತೆಯಿಂದ ಪ್ರತಿಪಾದಿಸಿದವರು ಯಾರು? ಇವರು ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆರವರು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಆದ್ಯತೆ ಅಂತ ಪ್ರತಿಪಾದಿಸಿರ್ತಾರೆ. ಐದನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ಯಾರು? ಇವರು ರಾಮಕೃಷ್ಣ ಪರಮಹಂಸರವರು. ಈಗ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ. ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿದಲ್ಲಿ ವಿವರಣಾತ್ಮಕ ಪ್ರಶ್ನೆಗಳಿರ್ತವೆ. ಸೊ ಒಂದನೇ ಪ್ರಶ್ನೆ, ಬ್ರಹ್ಮ ಸಮಾಜದ ಬೋಧನೆಗಳಾವು ಮತ್ತು ಅಥವಾ ರಾಜಾರಾಮ್ ಮೋಹನ್ ರಾಯ್, ಸಾರಿ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಬರಬೇಕು, ರಾಜಾರಾಮ್ ಮೋಹನ್ ರಾಯ್ ರವರ ಬೋಧನೆಗಳಾವು? ಇದರಲ್ಲಿ ಇವರು ಒಂದನೇ ಪಾಯಿಂಟ್, ಮೂರ್ತಿ ಪ್ರಶ್ನೆಯನ್ನ ಪ್ರಶ್ನಿಸಿದರು, ಮತ್ತೆ ಸ್ತ್ರೀ ಶೋಷಣೆಯನ್ನ ವಿರೋಧಿಸಿದರು, ಮತ್ತು ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣವನ್ನ ಇವರು ಪ್ರತಿಪಾದಿಸಿದರು, ಮತ್ತೆ ಸತಿ ಪದ್ಧತಿಯನ್ನು ಇವರು ವಿರೋಧಿಸಿದರು, ಬಾಲ್ಯ ವಿವಾಹವನ್ನ ಇವರು ಕೂಡ ವಿರೋಧಿಸಿದರು, ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆಯನ್ನ ಮೂಡಿಸುವುದು, ಪುರೋಹಿತಶಾಹಿಯನ್ನ ವಿರೋಧಿಸಿದರು, ಬಹುದೇವತಾ ಆರಾಧನೆಯನ್ನ ಖಂಡಿಸಿತು. ಸೊ ಇವೆಲ್ಲವೂ ಬ್ರಹ್ಮ ಸಮಾಜ ಅಥವಾ ರಾಜಾರಾಮ್ ಮೋಹನ್ ರಾಯ್ ರವರ ಬೋಧನೆಗಳಾಗುತ್ತವೆ. ಸೊ ಈಗ ಎರಡನೇ ಪ್ರಶ್ನೆ, ದಯಾನಂದ ಸರಸ್ವತಿರವರ ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನ ವಿಶ್ಲೇಷಿಸಬೇಕು. ಸೊ ಇದರಲ್ಲಿ ದಯಾನಂದ ಸರಸ್ವತಿ ಅವರು ವೇದಗಳು ಪರಮ ಸತ್ಯ ಮತ್ತು ಜ್ಞಾನದ ಮೂಲ ಎಂದರು. ಸೊ ಈ ಕಾರಣದಿಂದ ವೇದಗಳಿಗೆ ಹಿಂದಿರುಗಿ ಎಂಬ ಘೋಷಣೆಯನ್ನ ಯಾರು? ದಯಾನಂದ ಸರಸ್ವತಿರವರು ಮಾಡ್ತಾರೆ. ಸೊ ಈಗ ಮೂರನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನ ವಿವರಿಸಿ ಅಥವಾ ಜ್ಯೋತಿಬಾ ಫುಲೆರವರ ತತ್ವಗಳೇನು? ಇವೆರಡು ಒಂದೇ ಪ್ರಶ್ನೆ. ಸೊ ಇದರಲ್ಲಿ ಸ್ವಾತಂತ್ರ್ಯವು ಪ್ರತಿಯೊಬ್ಬ ಮನುಷ್ಯನ ಆದ್ಯತೆ ಅಂತ ಸಾರಿತು. ಇವರು ಸಾಮಾಜಿಕ ನ್ಯಾಯಕ್ಕಾಗಿ ಚಳವಳಿಯನ್ನ ನಡೆಸಿದ್ರು, ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಗಳನ್ನ ಆರಂಭಿಸಿದ್ರು, ಗುಲಾಮಗಿರಿಯನ್ನ ಖಂಡಿಸಿತು, ಇದು ಸತ್ಯಶೋಧಕ ಸಮಾಜ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಪ್ರತಿಪಾದನೆಯನ್ನ ಮಾಡಿತು, ಮತ್ತೆ ರೈತರ ಪರವಾದ ಹೋರಾಟವನ್ನು ಕೂಡ ಆರಂಭಿಸಿತು. ಇವೆಲ್ಲವೂ ಸತ್ಯಶೋಧಕ ಸಮಾಜದ ಪ್ರತಿಪಾದನೆಗಳು ಮತ್ತು ಜ್ಯೋತಿಬಾ ಫುಲೆರವರ ತತ್ವಗಳು. ಸೊ ಈಗ ನಾಲ್ಕನೇ ಪ್ರಶ್ನೆ, ಅಲಿಘರ್ ಚಳುವಳಿಯ ಉದ್ದೇಶಗಳೇನು? ಸೊ ಅಲಿಘರ್ ಚಳವಳಿ ಇದರ ಉದ್ದೇಶಗಳೇನು ಅಂದ್ರೆ ಪೂರ್ವ ಪಶ್ಚಿಮ ವಿಚಾರಗಳ ಸಂಗಮಕ್ಕೆ ಮುಸಲ್ಮಾನರನ್ನ ಬೆಂಬಲಿಸುವುದು, ಮತ್ತೆ ಮುಸ್ಲಿಮರಿಗೆ ಇದು ಆಧುನಿಕ ಶಿಕ್ಷಣವನ್ನ ನೀಡುವುದು, ಮತ್ತೆ ಮೂರನೇ ಪ್ರಶ್ನೆ ಪಾಯಿಂಟ್, ಇದಕ್ಕಾಗಿ ಆಂಗ್ಲೋ ಓರಿಯೆಂಟಲ್ ಕಾಲೇಜಿನ ಸ್ಥಾಪನೆಯನ್ನ ಮಾಡಿದರು, ಮತ್ತೆ ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನು ಕೂಡ ಇವರು ನೀಡ್ತಾರೆ, ಸ್ತ್ರೀ ಶಿಕ್ಷಣಕ್ಕೆ ಬೆಂಬಲ ನೀಡುವುದು, ಬಹುಪತ್ನಿತ್ವದ ಖಂಡನೆ. ಇವೆಲ್ಲವೂ ಅಲಿಘರ್ ಚಳವಳಿಯ ಉದ್ದೇಶಗಳಾಗಿರ್ತವೆ. ಐದನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ದೃಷ್ಟಿಕೋನವನ್ನ ವಿವರಿಸಿ. ಸೊ ಇದು ಸರ್ವ ಧರ್ಮ ಸಮನ್ವಯ ತತ್ವದ ಪ್ರಚಾರವನ್ನ ಮಾಡಿತು, ಪ್ರಾರ್ಥನೆ ಯೋಗ ಸಾಧನೆಗೆ ಪ್ರಾಮುಖ್ಯತೆಯನ್ನ ಕೊಡ್ತು, ಸಮಾಜ ಸೇವೆಯು ಅತಿ ಮುಖ್ಯವಾದದ್ದು,
4ನೇ ಪಾಯಿಂಟ್, ರಾಮಕೃಷ್ಣ ಪರಮಹಂಸರ ವಿಚಾರಗಳನ್ನ ಜನರಿಗೆ ತಲುಪಿಸುವುದು, ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಹೊಂದಿರುವುದು, ಪ್ರಾಚೀನ ಆಧುನಿಕ ಮತ್ತು ಪಾಶ್ಚಿಮಾತ್ಯ ತತ್ವಜ್ಞಾನದ ಮಿಲನ ಮಾಡುವುದು. ಸೊ ಇವೆಲ್ಲವೂ ರಾಮಕೃಷ್ಣ ಮಿಷನ್ನ ದೃಷ್ಟಿಕೋನಗಳು. ರಾಮಕೃಷ್ಣ ಮಿಷನ್. ನೆಕ್ಸ್ಟ್ ಕ್ವಶನ್, ಸಿಕ್ಸ್ತ್ ಕ್ವಶನ್, ಸ್ವಾಮಿ ವಿವೇಕಾನಂದರು ಹೇಗೆ ಯುವ ಶಕ್ತಿಯ ಪ್ರೇರಕರಾಗಿದ್ದರು ಎಂಬುದನ್ನು ವಿವರಿಸಿ. ಸೊ ಇವರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಆದರ್ಶಗಳನ್ನ ಪ್ರಚಾರ ಮಾಡಿದರು. ಇದಕ್ಕಾಗಿ ರಾಮಕೃಷ್ಣ ಮಿಷನ್ನ ಸ್ಥಾಪಿಸಿದರು. ಸ್ವಾಮಿ ವಿವೇಕಾನಂದರು ಜೀವನ ಪ್ರೀತಿಯ ಮಹತ್ವವನ್ನು ಸಾರಿದರು. ಸಮಾಜ ಸೇವೆಗೆ ಆದ್ಯತೆಯನ್ನು ಕೂಡ ಇವರು ನೀಡಿದರು. ಇವರ ಚಿಂತನೆಗಳು ಗಾಂಧೀಜಿ ಮೊದಲಾದ ರಾಷ್ಟ್ರ ನಾಯಕರನ್ನು ಕೂಡ ಪ್ರಭಾವಿಸಿತ್ತು. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿದರು. ಸರ್ವಧರ್ಮ ಸಹಿಷ್ಣುತೆ, ಸಕಲ ಧರ್ಮಗಳು ಸತ್ಯವೆಂದು ಸಾರಿದರು. ಭಾರತೀಯ ಸಂಸ್ಕೃತಿಯನ್ನ ವಿಶ್ವಕ್ಕೆ ಪರಿಚಯಿಸಿದರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು. ಸ್ವಾಮಿ ವಿವೇಕಾನಂದ ಇವರು ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಮತ್ತು ಇವೆಲ್ಲವೂ ಇವರ ಪ್ರೇರಣೆಗಳು. ಎನಿ ಬೆಸೆಂಟರ ಸುಧಾರಣೆ ಕ್ರಮಗಳಾವು. ಸೊ ಎನಿ ಬೆಸೆಂಟರ ಸುಧಾರಣೆ ಕ್ರಮಗಳಾವು ಅಂದ್ರೆ ಇವರು ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದ್ರು. ಮತ್ತೆ ಥಿಯೋಸಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವ ಚೈತನ್ಯವನ್ನ ನೀಡಿದರು. ಎರಡನೇದು, ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿ ಬಗ್ಗೆ ಅಭಿಮಾನವನ್ನು ಬಿತ್ತಿದ್ರು. 3ನೇ ಪಾಯಿಂಟ್, ಸಮಾನತೆ ಹಾಗೂ ವಿಶ್ವ ಸುಧಾರತೆಯನ್ನ ಸಾರಿದರು. 4ನೇ ಪಾಯಿಂಟ್, ಸ್ವಾತಂತ್ರ್ಯ ಚಳುವಳಿಯನ್ನ ವ್ಯಾಪಕವಾಗಿ ಬೆಂಬಲಿಸಿದರು. ಎನಿ ಬೆಸೆಂಟ್. ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಕೂಡ ಇವರು ಆರಂಭಿಸಿದರು. ಹೋಮ್ ರೂಲ್ ಚಳವಳಿಯನ್ನು ಕೂಡ ಇವರು ಪ್ರಾರಂಭಿಸ್ತಾರೆ. 1917ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಸೊ ಇವರು 1917ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇಲ್ಲಿಗೆ ಸಮಾಜ ವಿಜ್ಞಾನದ 4ನೇ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಚರ್ಚಿಸಿದ್ದೇವೆ. ಸೊ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.